Hello, dear students. This is Manjunath R, Assistant Professor, Department of Management. I am teaching you Export Management of 5th semester BBA, which comes under Mangalore University. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿನಲ್ಲಿ ಹೇಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿರುವ ಅಸಮತೋಲನವನ್ನು ಆಟೋಮೆಟಿಕ್ ಮೆಜರ್ಸ್ ಅನ್ನ ಯೂಸ್ ಮಾಡಿಕೊಂಡು ಸರಿಪಡಿಸಬಹುದು ಅನ್ನೋದ್ರ ಬಗ್ಗೆ ಚರ್ಚೆನ ಮಾಡಿದ್ವಿ. ಈ ಸೆಷನ್ ನಲ್ಲಿ ಸೆಷನ್ ನಂಬರ್ 10 ಡೀಲ್ಸ್ ವಿತ್ ಮೆಥಡ್ಸ್ ಟು ಕರೆಕ್ಟ್ ಡಿಸ್ಇಕ್ವಿಲಿಬ್ರಿಯಂ ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಡೆಲಿಬರೇಟ್ ಮೆಜರ್ಸ್. ಹಾಗಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿರುವ ಅಸಮತೋಲನವನ್ನ ಸರಿಪಡಿಸಲಿಕ್ಕೆ ಡೆಲಿಬರೇಟ್ ಮೆಜರ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಕರೆಕ್ಟ್ ಮಾಡಬಹುದು ಅನ್ನೋದನ್ನ ಚರ್ಚೆ ಮಾಡೋಣ. ಲರ್ನಿಂಗ್ ಆಬ್ಜೆಕ್ಟಿವ್ಸ್. ಈ ಯೂನಿಟಿನ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಟು ಮೇಕ್ ಸ್ಟೂಡೆಂಟ್ಸ್ ಫೆಮಿಲರೈಸ್ ವಿತ್ ದಿ ಕಾನ್ಸೆಪ್ಟ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಈ ಸೆಷನ್ನಿನ ಔಟ್ಕಮ್ಸ್: ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ನೋ ದಿ ಮೆಥಡ್ಸ್ ಆಫ್ ಕರೆಕ್ಷನ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಡಿಸ್ಇಕ್ವಿಲಿಬ್ರಿಯಂ, ಡೆಲಿಬರೇಟ್ ಮೆಜರ್ಸ್. ಹಾಗಾದ್ರೆ ಡೆಲಿಬ್ರೇಟ್ ಆಗಿ ಕೆಲವೊಂದಷ್ಟು ಮೆಜರ್ಸ್ ನ ಯೂಸ್ ಮಾಡಿಕೊಂಡು ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ಅಸಮತೋಲನವನ್ನ ಹೇಗೆ ಸರಿಪಡಿಸಬಹುದು ಅನ್ನೋದನ್ನ ನೋಡೋಣ. ಲೆಟ್ಸ್ ಲುಕ್ ಅಟ್ ವಾಟ್ ಆರ್ ದಿ ಡಿಫರೆಂಟ್ ಡೆಲಿಬ್ರೇಟ್ ಮೆಜರ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ಆರ್ಡರ್ ಟು ಕರೆಕ್ಟ್ disequilibrium in balance of payment. Under deliberate measures, there are monetary measures and non-monetary measures. Under monetary measures, we have deflation and devaluation, exchange control and exchange depreciation. And non-monetary measures, we have export promotion, import control and import quotas and import duties. Under deliberate measures, government and central bank plays an important role in order to correct disequilibrium in balance of payment. Here, students, let's look at different measures we use under deliberate measures in order to correct disequilibrium in balance of payment. Under monetary measures, first measure used is deflation. When the central bank raises the bank rate, interest rate will increase and the purchasing power of the people will reduce, resulting fall in the price level and domestic aggregate demand. ಯಾವಾಗ ಒಂದು ಸೆಂಟ್ರಲ್ ಬ್ಯಾಂಕ್, ದೇಶದ ಸೆಂಟ್ರಲ್ ಬ್ಯಾಂಕು ಬ್ಯಾಂಕ್ ರೇಟ್ ಅನ್ನ ಜಾಸ್ತಿ ಮಾಡುತ್ತೋ ಆ ಸಂದರ್ಭದಲ್ಲಿ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಾಗ ಮನಿ ಸಪ್ಲೈ ಕಡಿಮೆ ಆಗುತ್ತೆ. ಮನಿ ಸಪ್ಲೈ ಕಡಿಮೆ ಆದಾಗ ಆಟೋಮೆಟಿಕಲಿ ಇಂಪೋರ್ಟ್, ಬೇರೆ ದೇಶಗಳಿಂದ ಏನು ಕಮಾಡಿಟೀಸ್ ನ ಕನ್ಸ್ಯೂಮರ್ಸ್ ಇಂಪೋರ್ಟ್ ಮಾಡ್ತಾರೋ ಅದು ಕಡಿಮೆ ಆಗಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿರುವ ಡೆಫಿಸಿಟ್ ಡೆಲಿಬ್ರೇಟ್ ಆಗಿ ಈ ಮೆಜರ್ಸ್ ನ ಯೂಸ್ ಮಾಡಿಕೊಂಡು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿರುವ ಅಸಮತೋಲನವನ್ನ ನಿವಾರಿಸಬಹುದಾಗಿದೆ. Devaluation. It means lowering of the value of currency in terms of other currencies. When the external value of currency is reduced through devaluation, exports become cheaper and imports become costly. ಯಾವಾಗ ಒಂದು ದೇಶದ ಕರೆನ್ಸಿ ಜೊತೆ ನಮ್ಮ ದೇಶದ ಕರೆನ್ಸಿನ ನಾವು ಡಿವ್ಯಾಲ್ಯೂ ಮಾಡ್ತೀವೋ ಆ ಸಂದರ್ಭದಲ್ಲಿ ನಮ್ಮ ಕರೆನ್ಸಿ ವ್ಯಾಲ್ಯೂ ಡಿವ್ಯಾಲ್ಯೂ ಆಗಿ ಎಕ್ಸ್ಪೋರ್ಟ್ ಏನಾಗುತ್ತೆ, ಚೀಪ್ ಆಗುತ್ತೆ, ಮತ್ತೆ ಇಂಪೋರ್ಟ್ ಕಾಸ್ಟ್ಲಿ ಆಗುತ್ತೆ. ಸೊ ಆಗ ಡೆಫಿಸಿಟ್ ಇದ್ದಾಗ ಅದನ್ನ ಸರಿ ಮಾಡ್ಲಿಕ್ಕೆ ಈ ಒಂದು ಮೆಜರ್ಸ್ ನ ಯೂಸ್ ಮಾಡ್ತೀವಿ. ಈ ಮೆಜರ್ಸ್ ಯೂಸ್ ಮಾಡೋದ್ರಿಂದ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿರುವ ಅಸಮತೋಲನವನ್ನ ನಾವು ಡೆಲಿಬರೇಟ್ ಆಗಿ ಕರೆಕ್ಟ್ ಮಾಡಬಹುದಾಗಿದೆ. ಎಕ್ಸ್ಚೇಂಜ್ ಕಂಟ್ರೋಲ್. ದ ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್ಸ್ ಶುಡ್ ಬಿ ಸರೆಂಡರ್ಡ್ ಟು ದಿ ಸೆಂಟ್ರಲ್ ಬ್ಯಾಂಕ್ ಅಂಡ್ ಇನ್ ಟರ್ನ್ ಇಟ್ ವಿಲ್ ಬಿ ರೇಷನ್ಡ್ ಔಟ್ among the licensed importers. Later only the license holders are allowed to import goods. ಎಕ್ಸ್ಚೇಂಜ್ ಕಂಟ್ರೋಲ್ ಅಂದ್ರೆ ಏನಪ್ಪಾ ಅಂದ್ರೆ, ನಾವು ನಮ್ಮ ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್ಸ್ ಏನಿದೆ ಅದನ್ನ ಸೆಂಟ್ರಲ್ ಬ್ಯಾಂಕಿಗೆ ಸರೆಂಡರ್ ಮಾಡ್ತೀವಿ. ಸರೆಂಡರ್ ಮಾಡಿದಾಗ ಆ ಎಕ್ಸ್ಚೇಂಜ್ ಅರ್ನಿಂಗ್ಸ್ ಅನ್ನ ಲೈಸೆನ್ಸ್ಡ್ ಇಂಪೋರ್ಟರ್ಸ್ಗೆ ಹಂಚಿಕೆ ಮಾಡ್ತಾರೆ. ಹಂಚಿಕೆ ಮಾಡಿದ ನಂತರ ಲೈಸೆನ್ಸ್ ಹೋಲ್ಡರ್ಸ್ ಆರ್ ಓನ್ಲಿ ಅಲೌಡ್ ಟು ಇಂಪೋರ್ಟ್ ಗೂಡ್ಸ್. ಅದರ್
ಪೀಪಲ್ ಆರ್ ನಾಟ್ ಅಲೌಡ್ ಟು ಇಂಪೋರ್ಟ್. ದೇರ್ ಫೋರ್ ಇಂಪೋರ್ಟ್ ಮಾಡುವಂತ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಕ್ವಾಂಟಿಟಿ ಕಡಿಮೆ ಆದಾಗ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಡಿಫಿಸಿಟ್ ಕಡಿಮೆ ಆಗಿ ದೇರ್ ವಿಲ್ ಬಿ ಈಕ್ವಿಲಿಬ್ರಿಯಂ ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. Exchange depreciation. It means declining the external value of the home currency. Exchange depreciation encourages exports and discourages imports. Therefore, our balance of payment indicates sound condition. I mean favorable condition. Under non-monetary measures, we have export promotion. The exports of a country can be encouraged by providing export subsidies, tax concession, abolishing export duties, export credit, etc. ಈ ನಾನ್ ಮಾನಿಟರಿ ಮೆಜರ್ಸ್ ನಲ್ಲಿ ಎಕ್ಸ್ಪೋರ್ಟ್ ಪ್ರಮೋಷನ್ ಪ್ರೊವೈಡ್ ಮಾಡೋದ್ರಿಂದ ದ ಎಕ್ಸ್ಪೋರ್ಟ್ಸ್ ಆಫ್ ಎ ಕಂಟ್ರಿ ಕ್ಯಾನ್ ಬಿ ಎನ್ಕರೇಜ್. ಎಕ್ಸ್ಪೋರ್ಟ್ ಜಾಸ್ತಿ ಆದಾಗ ನಮ್ಮ ಸರ್ಪ್ಲಸ್ ಜಾಸ್ತಿ ಆಗುತ್ತೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸರ್ಪ್ಲಸ್ ಜಾಸ್ತಿ ಆಗುತ್ತೆ. ಸೊ ಡಿಫಿಸಿಟ್ ಏನಾದ್ರು ಇದ್ರೆ ಅದನ್ನ ನಾವು ಕಡಿಮೆ ಮಾಡ್ಲಿಕ್ಕೆ ಈ ಮೆಜರ್ಸ್ ನ ನಾನ್ ಮಾನಿಟರಿ ಮೆಜರ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಇಂಪೋರ್ಟ್ ಕಂಟ್ರೋಲ್. ದ ಇಂಪೋರ್ಟ್ಸ್ ಆಫ್ ಅ ಕಂಟ್ರಿ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ಇಂಪೋಸಿಂಗ್ ಇಂಪೋರ್ಟ್ ಡ್ಯೂಟೀಸ್, ಫಿಕ್ಸಿಂಗ್ ಇಂಪೋರ್ಟ್ ಕೋಟಾಸ್, ಕಂಪಲ್ಸರಿ ಲೈಸೆನ್ಸಿಂಗ್, ಇಂಪೋಸಿಂಗ್ ನ್ಯೂ ಟ್ಯಾರಿಫ್ಸ್ ಮತ್ತೆ ಕಂಪಲ್ಸರಿ ಲೈಸೆನ್ಸಿಂಗ್, ಫಿಕ್ಸಿಂಗ್ ಇಂಪೋರ್ಟ್ ಕೋಟಾಸ್. ಈ ಎಲ್ಲಾ ಕಂಟ್ರೋಲಿಂಗ್ ಮೆಜರ್ಸ್ ನ ಗವರ್ಮೆಂಟ್ ಇಂಪೋಸ್ ಮಾಡೋದ್ರಿಂದ ಇಂಪೋರ್ಟ್ ಕಡಿಮೆ ಆಗಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿರುವ ಡೆಫಿಸಿಟ್ ಕಡಿಮೆ ಆಗುತ್ತೆ. ಆ ಡೆಫಿಸಿಟ್ ಕಡಿಮೆ ಆದಾಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಅಸಮತೋಲನವನ್ನ ಸರಿ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತದೆ. ಇಂಪೋರ್ಟ್ ಡ್ಯೂಟೀಸ್ ಆರ್ ಲಿವಿಡ್ ಆನ್ ಇಂಪೋರ್ಟ್ ಐಟಮ್ಸ್ ವಿಚ್ ವಿಲ್ ಇನ್ಕ್ರೀಸ್ ದಿ ಪ್ರೈಸ್ ಆಫ್ ದಿ ಗೂಡ್ಸ್ ರಿಸಲ್ಟಿಂಗ್ ಕಾಂಟ್ರಾಕ್ಷನ್ ಇನ್ ಡಿಮ್ಯಾಂಡ್. ಇಂಪೋರ್ಟ್ ಡ್ಯೂಟೀಸ್ ನ ಇಂಪೋಸ್ ಮಾಡೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ, ಇಂಪೋರ್ಟ್ ಡ್ಯೂಟೀಸ್ ನ ಇಂಪೋಸ್ ಮಾಡೋದ್ರಿಂದ ಇಂಪೋರ್ಟ್ ನ ಡಿಸ್ಕರೇಜ್ ಮಾಡಬಹುದು, ಎಕ್ಸ್ಪೋರ್ಟ್ ನ ಜಾಸ್ತಿ ಮಾಡಬಹುದಾಗಿದೆ. ಇಂಪೋರ್ಟ್ ಅನ್ನ ಕಡಿಮೆ ಮಾಡಿದಾಗ ಆಟೋಮೆಟಿಕಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಡೆಫಿಸಿಟ್ ಕಡಿಮೆ ಆಗುತ್ತೆ. ಇಂಪೋರ್ಟ್ ಕೋಟಾಸ್. ಗವರ್ಮೆಂಟ್ ವಿಲ್ ಫಿಕ್ಸ್ and permit the maximum quantity and a commodity to be imported during a given period, which in turn reduce the deficit and thereby balance of payment position is improved. Thank you, dear students.